ಶಾಸಕರಲ್ಲಿ ಜೋರಾದ ಚಪ್ಪಾಳೆಯನ್ನ ನೀಡೋ ಮುಖಾಂತರ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ಕರೆತರ್ತಾ ಇದ್ದೇವೆ. ಬಂಡಿಗಣಿ ಮಠದ ಮಠಾಧೀಶರಾದಂಥ ಚಕ್ರವರ್ತಿ ದಾನೇಶ್ವರ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರ್ತಕ್ಕಂಥ ವಿವಿಧ ಧರ್ಮಗಳ ಪೂಜ್ಯ ಸ್ವಾಮೀಜಿಯವರ ಅಬಕಾರಿ ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರ, ಮಾಜಿ ಸಚಿವೆ ಹಾಗೂ ಮೇಲ್ಮನೆಯ ಸದಸ್ಯರಾದಂಥ ಶ್ರೀಮತಿ ಉಮಾಶ್ರೀ ಅವರೇ, ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ಪನವರ, ಅಧ್ಯಕ್ಷರು ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ನಂಜಯ್ ಮಠ್ ಅವರ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಾಧು ಕೋಕಿಲ ಅವರ, ಮಾಜಿ ಶಾಸಕರಾದಂಥ ಆನಂದ ನ್ಯಾಮಗೌಡ ಅವರ, ತೇರದಾಳ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಸಿದ್ದು ಕೊಣ್ಣೂರವರ, ಮಠದ ಎಲ್ಲ ಭಕ್ತಾದಿಗಳೇ, ಇತರ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರು ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದಾರೆ. ಮತ್ತೆ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಈ ಸರ್ವಧರ್ಮ ಪೂಜ್ಯ ಸ್ವಾಮೀಜಿಯವರು, ಎಲ್ಲ ಧರ್ಮದ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಪ್ರಣಾಮಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಡೀತಾ ಇರ್ತಕ್ಕಂಥ ಸರ್ವಧರ್ಮ
ಮಹಾ ಸಂಗಮ ನಡೀತಾ ಇರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿನಲ್ಲಿ ಸಮಂಜಸವಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದರಲ್ಲೂ ಭಾರತ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಜಾತಿ ಧರ್ಮಗಳನ್ನ ನಾವು ಮಾಡಿರೋದಲ್ಲ, ಮೊದಲಿಂದ ಬೆಳಕ ಬಂದಿದೆ. ಆ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ, ಯಾವುದೇ ಜಾತಿಗೆ ಸೇರಿದ್ರು ಕೂಡ, ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಇದನ್ನ ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋದ್ರಲ್ಲಿ ರಕ್ತ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ? ಈಗ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕಾಗಂತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದ್ರೂ ಕುಡಿಯಪ್ಪ ಅಂತ ಸೇರಿಸ್ಕೊತೀವಿ. ಯಾರ ರಕ್ತ ಅವರು ಇದು ರಕ್ತ ಅಂತ ಕೇಳ್ತೀವ? ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು, ಪ್ರಾಣ ಉಳ್ಕೊಂಡ್ರೆ ಸಾಕು. ಯಾರ ರಕ್ತರಾಗ್ಲಿ, ಹಿಂದೂದಾರಾಗ್ಲಿ, ಕ್ರಿಶ್ಚಿಯನ್ದಾರಾಗ್ಲಿ, ಇಸ್ಲಾಂ ಧರ್ಮದವರಾಗ್ಲಿ, ಜೈನ ಧರ್ಮದವರಾಗ್ಲಿ, ಬೌದ್ಧ ಧರ್ಮದವರಾಗ್ಲಿ, ಯಾವ ಧರ್ಮದವರಾಗ್ಲಿ ಕೂಡ ರಕ್ತ ಒಳಗೆ ಸೇರಿಸ್ಕೊತೀವಿ. ಡಾಕ್ಟ್ರೇ ನನ್ನ ಜೀವ ಉಳಿತಪ್ಪ ಅಂತ ಹೇಳ್ತೀವಿ. ನಾವ್ಯಾರು ಕೂಡ ಇಂಥ ಯಾವ ನಮ್ಮ ಹಿಂದೂಗಳದ್ದೇ ರಕ್ತ ಆಗ್ಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗ್ಬೇಕು ಅಂತ ಕೇಳ್ತೀವಿ. ಕಾಯಿಲೆ ವಾಸಿಯಾದ ಮೇಲೆ ಈ ಯಾವ ಜಾತಿಯವರು ಅಂತ ಇರಲ್ಲ, ಇದು ನ್ಯಾಯನ, ಇದು ನ್ಯಾಯನ, ಇದು ಧರ್ಮನ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ. ಇದು ತಿಳ್ಕೊಂಡ್ರೆ ಸಾಕು ಅಲ್ವಾ? ಅಲ್ವೇನ್ರಿ? ನಾನು ಹುಟ್ಟುವಾಗ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದ, ಕುರುಬರ ಜಾತಿಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದ. ನಮ್ಮ ಅಪ್ಪ ನಮ್ಮ ಅವ್ವ ಕುರುಬರ ಜಾತಿಯಲ್ಲಿದ್ರು, ನಾನು ಕುರುಬನಾಗಿದ್ದೀನಿ ಅಷ್ಟೇ. ಆದ್ರೆ ಮೂಲಭೂತವಾಗಿ ನಾನು ಮನುಷ್ಯ, ಮೂಲಭೂತವಾಗಿ ಮನುಷ್ಯ. ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ನಾವು ದ್ವೇಷಿಸಬಾರದು. ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದ್ರೆ ಮನುಷ್ಯನನ್ನ ದ್ವೇಷಿಸ್ತೀವಿ. ನೀ ಯಾವ ಧರ್ಮದವನು, ಆ ಧರ್ಮದವನು, ಈ ಜಾತಿಯವನು, ಆ ಜಾತಿಯವನು. ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮಗಿರಿ ಮನೆ ಮಾಡ್ಕೊಂಡ್ಬಿಟ್ಟದೆ.
ಗುಲಾಮ್ಗಿರಿ ಇದೆಯಲ್ಲ, ಮನೆ ಮಾಡ್ಕೊಂಡಿದೆ. ಮೇಲ್ಜಾತಿಯವ್ರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅವನು ಬಡವನಾದ್ರೂ ಕೂಡ ಮೇಲ್ಜಾತಿಯವನು ಸಿಕ್ಕಿದಾಗ ಅವನು ಅವಿದ್ಯಾವಂತನಾದ್ರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ. ಆದರೆ ದಲಿತ ಒಬ್ಬ ವಿದ್ಯಾವಂತನಾದ್ರೂ ಕೂಡ ಶ್ರೀಮಂತನಾದ್ರೂ ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ, ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ನಾವು ಈ ಗುಲಾಮ್ಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ, ಅಲ್ಲಿವರೆಗೆ ನಾವು ಗುಲಾಮರಾಗಿ ಇರ್ತೀವಿ ಅಲ್ವಾ? ಕಿತ್ತಾಕ್ಬೇಕಲ್ಲ. ಇವತ್ತು ಆಚರಣೆ ಮಾಡ್ತೀವಿ. ವಿದ್ಯೆ ಕಲಿಯೋದು ಯಾಕೆ? ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಜ್ಞಾನಿ ಆಗ್ಲಿಕ್ಕೆ, ಮೌಢ್ಯಗಳು ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ? ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದ್ರೆ, ಸಂಘಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗೋದು ಪ್ರಯೋಜನ ಇಲ್ಲ ಅಲ್ವಾ? ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ, ಒಟ್ಟಿಗೆ ಇಟ್ಟಿಲ್ಲ, ಅವಿದ್ಯಾವಂತನಾಗಿದೆಯಾ, ಬಡತನದಿಂದ ಇದೆಯಾ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ ಅಂತಂದ್ರೆ ಏನ್ ದೇವ್ರು ಬರ್ದಿದ್ನ? ನಿಮ್ಗೆ ಅವಕಾಶ ಸಿಕ್ಕಲಿಲ್ಲ, ವಿದ್ಯಾವಂತರಾಗ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ನಮ್ಮ ಸಮಾಜದಲ್ಲಿ ಬಹುತೇಕ ಜನ ಸಮಾಜದಲ್ಲಿ ಇರ್ತಕ್ಕಂಥವ್ರು 100ಕ್ಕೆ 80-85 ಜನ ಅವಿದ್ಯಾವಂತರಾಗಿದ್ದಾರೆ. ಶೂದ್ರರಲ್ವಾ? ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ. ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡಕ್ಕೆ ಸಾಧ್ಯ ಆಗಿದ್ದ? ಯಾವ್ದಾದ್ರು ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ದಲಿತ ಜಾತಿ ಹುಟ್ಟಿದ್ದು, ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು. ವಾಲ್ಮೀಕಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು? ಮಹಾಭಾರತ ಬರೆದವರು ಯಾರು? ವ್ಯಾಸ. ಯಾವ ಜಾತಿ ಸೇರಿದವರು? ಬೆಸ್ತರ ಜಾತಿ ಸೇರಿದವರು. ಸಾಧ್ಯ ಆಯ್ತಿದ್ದ? ಒಬ್ಬ ವಾಲ್ಮೀಕಿ ಜಾತಿ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೀಬೇಕಾದ್ರೆ, ಮಹಾಭಾರತ ಅಂತ ಒಂದು ಅದನ್ನ ಬರಿಬೇಕಾದ್ರೆ ವ್ಯಾಸ. ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ? ಸಂವಿಧಾನದ ಕರ್ತರು ಯಾರು ಅಂತ ಹೇಳ್ತೀರಿ? ಅವ್ರು ಯಾವ ಜಾತಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿ, ದಲಿತ ಜಾತಿನಲ್ಲಿ ಹುಟ್ಟಿದ್ರು. ಅದರಿಂದ ವಿದ್ಯೆ ಯಾರಪ್ಪ ಮನೆ ಸೊತ್ತಲ್ಲ. ನಮ್ಗೆ ಅವಕಾಶ ಸಿಕ್ಲಿಲ್ಲ, ನಾವು ಅವಿದ್ಯಾವಂತರಾದ. ಅವಕಾಶ ಸಿಕ್ತು, ನಾನು ವಿದ್ಯಾವಂತನಾದೆ.
ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದಾರೆ. ನಾವು 6 ಜನ ಮಕ್ಕಳು, 2 ಸಿಸ್ಟರ್ಸು, 4 ಜನ ಗಂಡು ಮಕ್ಕಳು. ನಮ್ಮ ಅಣ್ಣ 4ನೇ ತರಗತಿ ಓದಿದ್ದಾರೆ. ನಾನು ಲಾ ಓದಿದೆ. ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ, ಅವಿದ್ಯಾವಂತರು. 2 ಸಿಸ್ಟರ್ಸ್ ಅವಿದ್ಯಾವಂತರು, 2 ಬ್ರದರ್ಸು ಅವಿದ್ಯಾವಂತರು. ಅವ್ರಿಗೆಲ್ಲ ಹಣೆಗೆ ಬರೆದು ಬಿಟ್ಟಿದ್ದ, ನೀನು ವಿದ್ಯೆ ಕಲಿಬೇಡ ಅಂತ. ಸಿದ್ದರಾಮಯ್ಯ ಮಾತ್ರ ನಾವು ಓದುವಂತ ಬರೆದು ಬಿಟ್ಟಿದ್ದ, ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದು ಬಿಟ್ಟಿದ್ದ ದೇವರು. ಬೇರೆ ಬ್ರದರ್ಸ್ಗೆ ಯಾಕೆ ಬರಲಿಲ್ಲ? ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ, ಕಂದಾಚಾರಗಳನ್ನೆಲ್ಲ ನಂಬ್ಕೊಳ್ಳಕ್ ಹೋಗ್ಬೇಡಿ. ಅದರ ವಿರುದ್ಧನೇ ಬಸವಣ್ಣವರು ಬಹಳ ವಿರೋಧವಾಗಿ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನು ಬಸವಾದಿ ಶರಣರು ಮಾಡಿರ್ತಕ್ಕಂಥದ್ದು ಅಲ್ವಾ? ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ, ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ, ಚಲನರಹಿತವಾದಂಥ ವ್ಯವಸ್ಥೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಬುದ್ಧ ಯಾವಾಗ ಹೇಳಿದ ಜಾತಿರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ಆಗಬೇಕು, ಸಮಾನತೆಯ ಸಮಾಜ ಆಗಬೇಕು ಅಂತ. ಬಸವಣ್ಣ ಯಾವಾಗ ಹೇಳಿದ? 12ನೇ ಶತಮಾನದಲ್ಲಿ. ಇವತ್ತವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ? ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ? ಜಾತಿ ಇಲ್ಲದೆ ಇರ್ತಕ್ಕಂಥ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಾ? ಆಗಿಲ್ಲ. ಆದ್ರೂ ಹೇಳ್ತೇ ಇದ್ದೀವಿ. ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸಲಿಲ್ಲಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ನೋಡಿ ಎಷ್ಟು ವರ್ಷ ಆಯ್ತು ಹೇಳಿ ಇದನ್ನ. 12ನೇ ಶತಮಾನದಲ್ಲಿ ಯಾಕೆ ಹೋಗಿದ್ಯಾ? ವರ್ಗ ಹೋಗಿದ್ಯಾ? ಎಲ್ಲರೂ ಮುಖ್ಯವಾಗಿ ಬಂದಿದ್ದಾರ? ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗಿದೆಯಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಯಶಸ್ಸಾಗಲ್ಲ. ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ, ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು. ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ, ಈ ಪ್ರಜಾಪ್ರಭುತ್ವದ ಸೌಧವನ್ನ ಯಾರು ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ ಅಲ್ವಾ? ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಅಶಾಂತಿ ಯಾಕೆ ಕಾಣಿಸ್ಕೊಳ್ತದೆ? ಇದು ಈಗ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವ ಶಾಂತಿಗಾಗಿ ನೀವು ಕುವೆಂಪು ಹೇಳಿದಂತ ಮಾತುಗಳನ್ನ ಜ್ಞಾಪಕ ಮಾಡಿಕೊಂಡು ಸಾಕು. ಸರ್ವ ಜನಾಂಗದ ಶಾಂತಿಯ ತೋಟ.
ಉದ್ಧಾರ ಆಗ್ಬೇಕು ಸಮಾಜ. ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಆಗ್ಬೇಕಲ್ವಾ. ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋದ್ಮೇಲೆ ನಾವು ಜನರನ್ನ ಪ್ರೀತಿಸ್ತಕ್ಕಂಥದ್ದು ಪರಸ್ಪರ ಪ್ರೀತಿ ಕಲಿಸ್ಕೊಳ್ಳೋದು ಸಾಕು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎತ್ಬಿಟ್ಟ. ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು. ಧರ್ಮ ಹೇಳ್ತದ, ಯಾವ ಧರ್ಮನೂ ಕೂಡ ಪ್ರೀತಿಸ್ಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿಸ್ಬೇಕು ಅಂತ ಹೇಳೋದಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವನ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವನು, ಓದ್ಕೊಂಡಿರ್ತಕ್ಕಂಥವನು, ಕಾನೂನು ಓದಿರ್ತಕ್ಕಂಥವನು, ಅವನು ಚಪ್ಪಲಿ ಶೂ ಎಸ್ಬಿಡ್ತಾನೆ. ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ? ಖಂಡಿಸ್ಬೇಕೋ ಬೇಡ? ಮತ್ತೆ ಶಾಂತಿಯನ್ನು ನಿಲ್ಲಿಸುತ್ತೆ. ಇಂಥವೆಲ್ಲ ನಡೆದ್ರೆ ಇನ್ನು ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 78 ವರ್ಷ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದಾಗ್ಬೇಕು. ಜೊತೆಗೆ ಇದು ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥದ್ದು ಆಗ್ಬೇಕು ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಸ್ಥಳ ಸಮುದಾಯದವರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ ತಿರುಗಾಡಿ ಅಂತ ಹೇಳ್ಬೋದು. ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ ತಿರುಗಾಡಿ ಅಂತ ಹೇಳಿದ್ರು. ನೀವು ಎಲ್ಲಿಗಾರ ಹೋಗಿ, ದೇವಸ್ಥಾನಕ್ಕಾರ ಹೋಗಿ, ನೆಂಟರ ಮನೆಗಾರ ಹೋಗಿ, ತವ್ರ ಮನೆಗಾರ ಹೋಗಿ, ಎಲ್ಲಿಗಾರ ಹೋಗಿ, ಆದ್ರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ, ಫ್ರೀಯಾಗಿ ಹೋಗಿ, ಆ ಜಾತಿ ಈ ಧರ್ಮ ಯಾವುದು ಇಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ ಬಿಜೆಪಿ ಅವ್ರು ತಗೊಳ್ಳಲ್ವಾ? ಅವ್ರ ಮನೆ ಅವ್ರು. ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಆ ಥರ ಇದೇ ಇಲ್ಲ. ಅದಕ್ಕೆ ಅಸಮಾನತೆ ಸಮಾನತೆ ಬರಬೇಕಲ್ಲ. ಆಮೇಲೆ ಗೃಹ ಜ್ಯೋತಿ
ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವರಿಗೂ ಫ್ರೀ ಕರೆಂಟ್, 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ನೀವೆಲ್ಲ ಕೈ ಎತ್ತಿ ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ, ಎಲ್ಲರೂ ಕೈ ಎತ್ತಾರೆ. ಎಲ್ರಿಗೂ ಕರೆಂಟ್. ಕಾರಣ ಏನಪ್ಪ ಅಂತಂದ್ರೆ ಬಡವರು ಶ್ರೀಮಂತರು ಅಸಮಾನತೆ ಇದೆಯಲ್ಲ, ಜಾತಿ ಬೇರೆ ಇದೆಯಲ್ಲ, ಬೇರೆ ಜಾತಿ ಕೆಲ ಜಾತಿ ಅಂತ ಅದು ಹೋಗ್ಬೇಕು. ಅದು ಹೋಗ್ದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿ ಇವನ್ನೆಲ್ಲ. ನಾನು ಬಹಳ ಮಾತಾಡಬೇಕು ಅಂತ ಇದ್ದೆ, ಸಮಯ ಇಲ್ಲ. ನಾನು ಮತ್ತೆ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಎಷ್ಟು ಎಲ್ಲ ಊಟ ಇಟ್ಕೊಂಡಿದ್ದೀನಿ. ನಾನು ಚರ್ಚೆ ಮಾಡೋದಕ್ಕೆ ಊಟ ಇಟ್ಕೊಂಡಿಲ್ಲ, ಅದರಿಂದ ಹೋಗ್ಲೇಬೇಕಾಗಿದೆ. ಅದರಿಂದ ಹೆಚ್ಚು ಮಾತಾಡಕ್ ಹೋಗಲ್ಲ. ಇಷ್ಟೇ ತಿಳ್ಕೊಳ್ಳಿ ನೀವು. ವಿಶ್ವಶಾಂತಿ ಆಗ್ಬೇಕಾದ್ರೆ ಮೂಲಭೂತವಾಗಿ ತಿಳ್ಕೊಂಡಿದ್ದ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು. ಅವ್ನು ಯಾವ ಜಾತಿ ಏನಾರ ಆಗಿರಲಿ, ಕ್ರಮೇಣ ಜಾತಿ ಹೋಗ್ಬೇಕು. ನಾನು ಅದಕ್ಕೆ ಇವತ್ತು ಹೇಳ್ಬಿಡ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಾಗ, ನಾವು ಓದುವಾಗ ನಮ್ಮಪ್ಪ ನನಗೆ ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡ್ಬಿಟ್ಟಿದ್ರು. ನೀರು ಕುಡಿಸಬೇಕಾಗಿತ್ತು. ಎಲ್ಲಿಂದ ನೀರು ತರೋದು, ಬಾವಿ ಸೇರಿಕೆ ಬರ್ಬೇಕಾಗಿತ್ತು. ಆಗ ಓಪನ್ ವೆಲ್ಗಳಿದ್ದವು. ಈಗಿಲ್ಲ ಬಿಡಿ, ಇದೆಲ್ಲ ಓಪನ್ ವೆಲ್ಗಳೆಲ್ಲ ಮುಖ್ಯಮಂತ್ರಿ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಈಗ ಓಪನ್ ವೆಲ್ಗಳಿಲ್ಲ. ನಾನು ಓದುವಾಗ ಓಪನ್ ವೆಲ್ಗಳಿದ್ದವು. ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತೂ ಮತ್ತು ದನಕರುಗಳಿಗೆ ಕುಡಿಸಬೇಕಾಗಿತ್ತು ಮನೆಯಲ್ಲಿರೋದು. ಅದಕ್ಕೆ ಏನ್ ಮಾಡ್ತಿದ್ದೆ ನಾನು, ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋದು. ಆ ಗುಬ್ಬಚ್ಚಿಗಳು ಹುಲ್ಸೆಟ್ಟೆ ಇಲ್ಲ, ಕಸ ಎಲ್ಲ ಹಾಕ್ಬಿಟ್ಟಿರೋದು ನೀರಿಗೆ. ಆ ಕಸದಿಂದ ನೀರು ಮುಚ್ಕೊಂಡ್ಬಿಟ್ಟಿರೋದು, ನೀರು ಮುಚ್ಚಿರೋದು. ಅದಕ್ಕೆ ಬಿಂಕೆಲ್ಲ ಮೇಲೆ ಮರಿ 10 ವರ್ಷದ ಮೇಲೆ ನೀಟ ಬೆಳೆದ ಮನೆ ಹೋಗ್ಬಿಟ್ಟು ಈಗ ಹಾಕಿ ಬರೋದೊಳಗೆ ಮುಚ್ಚಿಬಿಟ್ಟರು. ಎಲ್ಲ ಜಾತಿ ವ್ಯವಸ್ಥೆ ಇಲ್ಲ. ಅನೇಕ ಸುಧಾರಣೆ ಬಂದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಯಾರು ತಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ. ಜಾತಿ ವ್ಯವಸ್ಥೆ ಮತ್ತೆ ಸೇರ್ಕೆ ಹೋಗ್ತದೆ. ಹಂಗಾಗ್ತದೆ. ಇದು ನನ್ನ ಅನುಭವದ ಮಾತು. ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು, ನಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾಗುತ್ತೆ. ನಾವು ಅದಕ್ಕೋಸ್ಕರನೇ ಇಲ್ಲಿ ಬಹಳ ಜನ ಭಕ್ತರೆಲ್ಲ ಬಂದಿದ್ದೀರಿ. ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ವಧರ್ಮ ಮಹಾಸಂಗಮ ಬಸವಣ್ಣ ಏನ್ ಹೇಳಿದ್ದಾನೆ ಅಂತಂದ್ರೆ, ಕಾಯಕ ದಾಸೋಹ, ಕಾಯಕ ದಾಸೋಹ. ಕಾಯಕ ಏನ್ ಗೊತ್ತಾ ಇಂಗ್ಲಿಷ್ನಲ್ಲಿ? ಕಾಯಕ ಅಂದ್ರೆ ಏನ್ ಗೊತ್ತಾ ಇಂಗ್ಲಿಷ್ನಲ್ಲಿ? ಪ್ರೊಡಕ್ಷನ್ ಅಂತ. ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಅಂತ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ
ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ ಕೆಲವರು ಕೂತ್ಕೊಂಡು ತಿನ್ನೋದು. ಅದಾಗಬಾರ್ದು. ಎಲ್ಲರೂ ಕಾಯಕ ಮಾಡಬೇಕು. ಬಂದಂತ ಸಂಪತ್ತನ್ನ ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ. ಬರೀ ಭಾಷಣ ಮಾಡಕ್ಕೆಲ್ಲ ಇರೋದು ಬಸವಣ್ಣನ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಯಡಿಯೂರಪ್ಪನವ್ರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ನಮಗೆ ಈಗ ಮಾಡಲ್ಲಪ್ಪ. ಈಗ ನನ್ನ ಅಭಿಮಾನ ಯಾವಾಗಲೂ ಈಗ ಮಾಡಲ್ಲ. ಕೆಲವರು ಯಾಕೆ ದ್ವೇಷಿಸ್ತಾರೆ ಗೊತ್ತಿಲ್ಲ. ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ. ಬಸವಣ್ಣನವರ ಕಟ್ಟ ಅನುಯಾಯಿ. 2013 ಮೇ 13 ತಾರೀಕು ಬಸವ ಜಯಂತಿ. ಅವತ್ತೇ ಪ್ರಮಾಣ ವಚನ ತಗೊಂಡೆ. ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರ್ಬೇಕು ಅಂತ ಇಳಿಸಿದೆ. ಬಿಜಾಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ. ಯಾಕಿಟ್ಟೆ ಅಂತಂದ್ರೆ ಯಾರನ್ನ ಮೆಚ್ಚಿಸ್ಕೋಸ್ಕರ ಅಥವಾ ಯಾರನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಹೇಳಿ ಮಾಡಿದ್ದಲ್ಲ. ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದ್ರು. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರ ಮಾಡಿದ್ರು. ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ. ದ್ವೇಷಿಸ್ತಕ್ಕಂಥ ಕೆಲಸ ಮಾಡக்கூಡುದು. ಈ ಸ್ವಾಮೀಜಿಯವರು ಸುಮಾರು ಒಂದು ವರ್ಷದಲ್ಲಿ 287 ಅನ್ನದಾನ ಮಾಡಿದ್ದಾರೆ. ಶಕ್ತಿ ಕೊಡಲಿ, ಆಯುಷ್ಯ, ಆರೋಗ್ಯ ಕೊಡಲಿ ಅಂತ ಮಾತುಗಳನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಬರೀ ಕರ್ನಾಟಕದಲ್ಲ, ಹೊರ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ನೀವೆಲ್ಲ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ನನ್ನ ಮನವಿ ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ, ಮನುಷ್ಯ ಧರ್ಮ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಬೇಕು ಅಂತ ಎಲ್ಲರೂ ಯಾವ ಧರ್ಮದಲ್ಲೂ ಹೇಳಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದೆ ಹೊರತು. ಅದಕ್ಕೆ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸ್ವಾಮೀಜಿಯವರು. ಅವ್ರಿಗೆ ನಮಸ್ಕಾರಗಳನ್ನ ಹೇಳಿ, ನೀವೆಲ್ಲರೂ ಕೂಡ ಬಹುಶಃ ಬೆಳಿಗ್ಗೆಯಿಂದ ನಾನು ತಡವಾಗಿ ಬಂದೆ. ನಾನು ಯಾಕಂದ್ರೆ ಬೆಳಿಗ್ಗೆ ಇನ್ನೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ, ಕಿತ್ತೂರು ಉತ್ಸವ, ಅದು ಅದಕ್ಕೆ ಚಾಲನೆ ಕೊಟ್ಟು ಇಲ್ಲಿ ಬಂದದ್ರಿಂದ ಕಾರ್ಯಕ್ರಮ ಬೇಕಾಯಿತು.
ಆಮೇಲೆ ಅನ್ನದಾನೇಶ್ವರ ಈಗ 75 ವರ್ಷದ ನಿಮಗೆ 75 ಅವರಿಗೆ 100 ವರ್ಷಕ್ಕಿಂತ ಹೆಚ್ಚು ಬಾಳಲಿ, ಅವರಿಗೆ ಆರೋಗ್ಯ ಎಲ್ಲ ಕೊಡಲಿ ಮತ್ತೆ ಶುಭ ಕೋರ್ತೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಕಾರಣ, ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಬೇರೆ ಕಾರ್ಯಕ್ರಮ ಇದೆ ಬರಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟಿದ್ದೆ. ತಿಮ್ಮಾಪುರ ಬಂದು ಜಗಳನೇ ಬರಲೇಬೇಕು ನೀವು ಅಂತ ಕೂತಿದ್ದ, ಹಾಗಾಗಿ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಸುಯೋಗ ಸಿಕ್ಕಿದೆ. ಈ ಸರ್ವಧರ್ಮ ಮಹಾಸಂಗಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಬಡವರ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸೋಣ. ಇದೇ ಪ್ರಥಮ ಬಾರಿಗೆ ನಮ್ಮ ಈ ಬಂಡಿಗಣಿ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಪೂಜ್ಯರ ಕುರಿತಾಗಿ ಹಾಗೂ ಶ್ರೀಮಠದ ಕುರಿತಾಗಿ ಒಂದು ವಿಡಿಯೋ ತೆರೆ ಮೇಲೆ ಬಿತ್ತರವಾಗ್ತದೆ. ಎಲ್ಲರೂ ಕುಳಿತುಕೊಂಡು ಆ ವಿಡಿಯೋವನ್ನ ನೋಡಬೇಕು. ನಂತರದಲ್ಲಿ ಪೂಜ್ಯ ಅಪ್ಪಾಜಿಯವರು ಮಾತನಾಡೋರಿದ್ದಾರೆ. ಯಾರು ಎದ್ದು ಹೋಗಬಾರ್ದು. ಭಕ್ತ ಮಂಡಳಿಯಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಾನೇಶ್ವರ ಅಪ್ಪಾಜಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಒಂದು ವಿಡಿಯೋನ ದಯವಿಟ್ಟು ತೆರೆ ಮೇಲೆ ಬಿತ್ತರ ಮಾಡಬೇಕು ಅಂತ ವಿನಂತಿ.